2019 ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಭಾರತದ ದೇಶದ ರಾಜಕಾರಣಿಗಳೆಲ್ಲರ ಜಾತಕವನ್ನು ಪ್ರಮುಖವಾಗಿ ಪ್ರಧಾನಿ ಅಭ್ಯರ್ಥಿಗಳು, ಪ್ರಮುಖವಾದಂಥ ಹೋರಾಟ ನೀಡಬಲ್ಲಂಥ ಅಭ್ಯರ್ಥಿಗಳೆಲ್ಲರದಾದಂಥ ಜಾತಕ ವಿಮರ್ಶೆ ಮಾಡಿಕೊಂಡು ನೋಡಿದಲ್ಲಿ ಪ್ರಧಾನಿ ಅಭ್ಯರ್ಥಿಗಳ ಪೈಕಿ ವರ್ತಮಾನ ಕಾಲದ ಪ್ರಧಾನಿಯೇ ಆಗಿರುವಂತಹ ನರೇಂದ್ರ ಮೋದಿಗಳ ಜಾತಕದ ವಿಮರ್ಶೆ ಹಾಗೂ ಅವರಿಗೆ ಪ್ರತಿಸ್ಪರ್ಧೆ ನೀಡುವ ಇತರರೆಲ್ಲರ ಜಾತಕವನ್ನು ವಿಮರ್ಶೆ ಮಾಡಿದಲ್ಲಿ ನರೇಂದ್ರ ಮೋದಿ ಅವರ ಜಾತಕ ಅತ್ಯುತ್ಕೃಷ್ಟವಾದ ಜಾತಕವಾಗಿದೆ. ನರೇಂದ್ರ ಮೋದಿಯವರ ಜಾತಕದಲ್ಲಿ ಲಗ್ನದಲ್ಲಿ ಸ್ವಕ್ಷೇತ್ರಿಯಾದಂತಹ ಕುಜನಿರುವುದರಿಂದ ರುಚಕ ಮಹಾಪುರುಷ ಯೋಗಫಲ, ಲಗ್ನದಲ್ಲೇ ಕುಜ ಮತ್ತು ಚಂದ್ರನ ಯೋಗಫಲ ಇರುವುದರಿಂದ ಶಶಿಮಂಗಳ ಯೋಗಫಲ, ಲಗ್ನಾತ್ ಚತುರ್ಥ ಕೇಂದ್ರದಲ್ಲಿ ಗುರು, ಲಗ್ನದಲ್ಲಿ ಚಂದ್ರನೂ ಇರುವುದರಿಂದ ಗಜಕೇಸರಿ ಯೋಗಫಲ, ಲಗ್ನದಲ್ಲೇ ಚಂದ್ರನು ಸ್ವಕ್ಷೇತ್ರಿಯಾದಂತಹ ಕುಜನ ಯೋಗದಲ್ಲಿರುವುದು ಗುರುವಿನ ಕೇಂದ್ರದಲ್ಲಿ ಇರುವುದರಿಂದ ನೀಚ ಭಂಗ ರಾಜಯೋಗಫಲ, ಲಗ್ನಾತ್ ಏಕಾದಶದಲ್ಲಿ ರವಿ ಬುಧ ನೈಪುಣ್ಯ ಯೋಗಫಲ, ಅದರಲ್ಲಿಯೂ ಬುಧ ಉಚ್ಚನಾಗಿದ್ದು ಮಹಾ ನೈಪುಣ್ಯ ಯೋಗಫಲ, ಲಗ್ನಾತ್ ದಶಮ ಕೇಂದ್ರದಲ್ಲಿ ಶುಕ್ರ ಮತ್ತು ಶನಿ ಇದ್ದುಕೊಂಡು ಅದೊಂದು ವಿಶೇಷ ಯೋಗಫಲ, ಲಗ್ನಾತ್ ಕೇಂದ್ರಗಳಲ್ಲಿ ಮಹಾ ಬಲಿಷ್ಠ ಗ್ರಹರು ಇರುವುದು, ಏಕಾದಶಿಯಲ್ಲಿ ಲಾಭಾಧಿಪತಿ ಉಚ್ಚನಾಗಿರುವುದು, ರವಿಯ ಯೋಗಫಲದಲ್ಲಿರುವುದು, ದಶಮಾಧಿಪತಿ ಲಾಭದಲ್ಲಿರುವುದು ಇತ್ಯಾದಿಗಳೆಲ್ಲ ಕಾರಣದಿಂದ ಇರುವಂತಹ ಸಿಂಹಾಸನಾಧೀಶ್ವರ ಮಹಾಸಾಮ್ರಾಟ ಯೋಗ, ಅಮಲಾ ಯೋಗ ಮತ್ತು ಕಾಹಲ ಯೋಗ ಇತ್ಯಾದಿಗಳೆಲ್ಲ ಮಹಾಪುರುಷ ಯೋಗಫಲಗಳು, ಶ್ರೀನಾಥ ಯೋಗ, ಶ್ರೀಕಂಠ ಯೋಗ, ವಿರಿಂಚಿ ಯೋಗ ಫಲಗಳು, ಕೇಂದ್ರದಲ್ಲಿ ಗುರು ಶುಕ್ರ ಮತ್ತು ಬಲಿಷ್ಠನಾದ ಬುಧ ಲಾಭದಲ್ಲಿ ಮತ್ತು ಲಗ್ನ ಕೇಂದ್ರದಲ್ಲಿ ಕುಜನೂ ಇರುವುದರಿಂದ ಈ ಎಲ್ಲ ಯೋಗಗಳು ಎಲ್ಲ ಇರುವುದರಿಂದ ನರೇಂದ್ರ ಮೋದಿಯವರಿಗೆ ಸಮಾನವಾದಂತಹ ರಾಜಕೀಯ ವರ್ಚಸ್ಸುಳ್ಳಂತಹ ಯಾವುದೇ ಜಾತಕವು ನಮ್ಮ ಭಾರತದ ವರ್ತಮಾನ ಕಾಲದಲ್ಲಿ ಯಾವ ರಾಜಕಾರಣಿಗಳದ್ದು ಇಲ್ಲ. ನರೇಂದ್ರ ಮೋದಿಯವರ ಈಗ ಜಾತಕದ ಯೋಗಫಲದಲ್ಲಿ ಚಂದ್ರದಶ ಕೇತುಭುಕ್ತಿಯು ನಡೀತಾ ಇದ್ದು, ಲಗ್ನದಲ್ಲಿ ನೀಚಭಂಗ ರಾಜಯೋಗ ಫಲದ ಚಂದ್ರ ಮತ್ತು ಲಾಭದ ಕುಜ ಕೇತುವಿನ ಭುಕ್ತಿ ಆಗಿರುವುದರಿಂದ, ಚಂದ್ರನ ದಶೆಯ ಕೇತುವಿನ ಭುಕ್ತಿ ಆಗಿರುವುದು ಇದು ಶುಭವೇ ಆಗಿರುವುದರಿಂದ ಗೋಚರ ರೀತಿಯ ಚಂದ್ರಾಧಿಷ್ಠಿತ ರಾಶಿಯಲ್ಲಿ ಮೊದಲಿಗೆ ದ್ವಿತೀಯದಲ್ಲಿ ಗುರು ಮತ್ತು ಪುನಃ ಚಂದ್ರಾಧಿಷ್ಠಿತ ರಾಶಿಯಲ್ಲೇ ಗುರು ಹೀಗಿರುವುದು, ಶನಿಯ ಸಾಡೆ ಸಾತ್ಯ ಬಲಹೀನತೆ ಪರಿಪೂರ್ಣವಾದಂಥ ಅವನದಂಥ ಉಪಟಳದ ಕಾಲ ಸಮಾಪನವಾಗಿದ್ದುಕೊಂಡು ಮುಂದೆ ಒಳ್ಳೆಯ ಪರಿಣಾಮ ಕೊಡುವ ಕಾಲವೇ ಸನ್ನಿಹಿತ ಆಗಿರುವುದು, ಈ ಎಲ್ಲ ಕಾರಣಗಳು ಮತ್ತು ಎಲ್ಲ ಈ ಮಹಾಪುರುಷ ಯೋಗಫಲಗಳು ಮಹಾಯೋಗಫಲಗಳು ಇತ್ಯಾದಿಗಳ ಕಾರಣದಿಂದ ನರೇಂದ್ರ ಮೋದಿಯವರು ಪುನಃ ಭಾರತದ ಪ್ರಧಾನಮಂತ್ರಿ ಆಗುವುದನ್ನು ಯಾರಿಂದಲೂ ತಡೆಯಲು ಆಗುವುದಿಲ್ಲ. ನರೇಂದ್ರ ಮೋದಿಯವರು ಮತ್ತು ಅವರದಾದಂತಹ ಬೆಂಬಲವನ್ನು ಅವರಿಗೆ ಬೆಂಬಲ ನೀಡುವಂತಹ BJP ಪಕ್ಷ ಹಾಗೂ NDA ಪಕ್ಷಗಳು ಪೂರ್ಣ ಬಹುಮತದೊಂದಿಗೆ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಡಳಿತವನ್ನು ನಡೆಸುತ್ತಾ ಸಮರ್ಥವಾದಂತಹ ಭದ್ರವಾದಂತಹ ಆಡಳಿತವನ್ನು ನೀಡಿ ಭಾರತ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಮುಂದುವರಿಯುವುದು ಶತಸಿದ್ಧ. ನರೇಂದ್ರ ಮೋದಿಯವರ ಜಾತಕದ ಫಲದ ಪ್ರಕಾರ, ಅವರದ್ದಾದಂತಹ ಯೋಗ ಫಲದ ಪ್ರಕಾರ ಮತ್ತು BJP ಪಕ್ಷ ಹುಟ್ಟಿದ ಕಾಲದ ಯೋಗ ಫಲದ ಅದರ ಜಾತಕ ಫಲದ ಪ್ರಕಾರ ಇದೆರಡನ್ನೂ ಮೇಳೈಸಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕದಂಥ ದಿನದ ಜಾತಕದ ಯೋಗ ಫಲವನ್ನು ಮೇಳೈಸಿದಾಗ ಭಾರತಕ್ಕೆ ಸಮರ್ಥ ನಾಯಕನದಾದ ನೇತೃತ್ವದ ಆಡಳಿತ, BJPಗೆ ಸಮರ್ಥವಾದಂತಹ ಯೋಗಫಲ ಪೂರ್ಣ ಬಹುಮತವನ್ನು ಪಡೆಯುವ ಯೋಗಫಲ, ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಯಾಗಿ ಇನ್ನೂ ವಿರಾಜಮಾನರಾಗಿರುವ ಯೋಗಫಲ ಇದೆ. ನರೇಂದ್ರ ಮೋದಿಯವರ ಇಡೀ ಜಾತಕ ಫಲದ ಅನುಸಾರವಾಗಿ ಅವರಾಗಿ ಯಾವುದೇ ಪದವಿಯಿಂದ ಇಳಿಯದ ಹೊರತಾಗಿ ಯಾರಿಗೂ ಅವರು ಅಪೇಕ್ಷಿಸಿದ ಅವರು ವಿರಾಜಮಾನರಾದಂತಹ ಪದವಿಯಿಂದ ಇಳಿಸಲು ಯಾರಿಂದಲೂ ಸಾಧ್ಯವಿಲ್ಲವಾದ್ದರಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರಬೇಕೆಂದು ಅಪೇಕ್ಷೆ ಪಡುವಲ್ಲಿವರೆಗೆ ಯಾರಿಗೂ ಅವರನ್ನು ಆ ಸ್ಥಾನದಿಂದ ಇಳಿಸಲಾಗುವುದಿಲ್ಲ. ಅವರು ಆ ಸ್ಥಾನದಲ್ಲಿ ಪೂರ್ಣ ಬಹುಮತ ಭದ್ರತೆಯೊಂದಿಗೆ ವಿರಾಜಮಾನರಾಗಿ ಈ ರಾಷ್ಟ್ರವನ್ನು ಪ್ರಗತಿಯ ಪಥದಲ್ಲಿ ಅತ್ಯುನ್ನತ ಸ್ಥಿತಿಗೆ ಕೊಂಡೊಯ್ಯಲಿದ್ದಾರೆ.